ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣಿ ಕೃಷ್ಣಮೂರ್ತಿ, ವಿಜಯಭವ ಯೂಟ್ಯೂಬ್ ಚಾನಲಿಂದ ಇಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಗ್ರಾಮೀಣಾಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇತ್ತೀಚೆಗೆ ಕಾಲಾಗಿರೋಂಥ ಯಾವುದು KE ಕಾಲಾಗಿದೆ, KPSC ಕಾಲಾಗಿದೆ, ಯಾವುದು CTI, ಆ ಒಂದು ಎಕ್ಸಾಮ್ಸ್ಗೆ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಅಂತೇಳಿ ಒಂದು ಟಾಪಿಕ್ ಇದೆಯಲ್ಲ, ಅದಕ್ಕೂ ಕವರ್ ಆಗುತ್ತೆ. ಮೋಸ್ಟ್ ಆಫ್ ಆಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಒಂದು ಟಾಪಿಕ್ ಕವರ್ ಆಗೋದನ್ನು ನಾವು ನೋಡ್ತೀವಿ. ನೋಡೋಣ ಬನ್ನಿ, ಏನು ಕೇಳ್ಬೋದು ಕ್ವಶನ್ ಇದರಲ್ಲಿ ಅಂತ ನಾವು ನೋಡೋದಾದ್ರೆ, ಜಸ್ಟ್ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳು ಎಷ್ಟಿದ್ದಾವೆ ಅವುಗಳನ್ನು ನೋಡ್ತಾ ಇವು ಗ್ರಾಮೀಣಾಭಿವೃದ್ಧಿ ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ನೋಡಿ, ಕರ್ನಾಟಕದಲ್ಲಿ 5954 ಗ್ರಾಮ ಪಂಚಾಯತಿಗಳಿದ್ದಾವೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಒಟ್ಟು ಗ್ರಾಮ ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂತ ಅಂದರೆ 5954 ಗ್ರಾಮ ಪಂಚಾಯತಿಗಳಿದ್ದಾವೆ. ಹಾಗೆಯೇ 238 ತಾಲೂಕು ಪಂಚಾಯತಿಗಳಿದ್ದಾವೆ. ಇತ್ತೀಚೆಗೆ ಉಗಮ ಆದಂಥ ವಿಜಯನಗರವನ್ನು ಸೇರ್ಕೊಂಡಂತೆ 31 ಜಿಲ್ಲಾ ಪಂಚಾಯತಿಗಳನ್ನು ಒಳಗೊಂಡಿದೆ. ಹಾಗಾದರೆ ಕರ್ನಾಟಕದಲ್ಲಿ ಪ್ರಸ್ತುತ ಗ್ರಾಮ ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂದರೆ 5954. ಒಟ್ಟು ತಾಲೂಕು ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂದರೆ 238. ಹಾಗೆ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲಾ ಪಂಚಾಯತ್ಗಳ ಸಂಖ್ಯೆ ಎಷ್ಟು ಅಂತಂದರೆ 31 ಜಿಲ್ಲಾ ಪಂಚಾಯತ್ಗಳನ್ನು ಒಳಗೊಂಡಿದೆ. ಇನ್ನು ಭಾರತದಲ್ಲಿ ಸಂವಿಧಾನಾತ್ಮಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ 73ನೇ ತಿದ್ದುಪಡಿಯ ಮೂಲಕ. ಆ ಮೂಲಕ ಕರ್ನಾಟಕದಲ್ಲಿ 1993ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ಜಾರಿಗೆ ತರುವ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇನ್ನು 73ನೇ ತಿದ್ದುಪಡಿಯನ್ನು ಮೂಲಕ ಕರ್ನಾಟಕದಲ್ಲಿ ಅಂದರೆ 73ನೇ ತಿದ್ದುಪಡಿಯನ್ನು ಅನುಷ್ಠಾನಕ್ಕೆ ತಂದಂಥ ಮೊದಲ ಸ್ಥಾನದಲ್ಲಿ ಕರ್ನಾಟಕ ನಿಲ್ಲುತ್ತೆ. ಆ ಮೂಲಕ ಕರ್ನಾಟಕದಲ್ಲಿ ಬಲಿಷ್ಠ ಗ್ರಾಮ ಪಂಚಾಯತಿಗಳನ್ನು ಅಥವಾ ಬಲಿಷ್ಠ ಸ್ಥಳೀಯ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಿಂದ ವಿಶೇಷವಾದಂಥ ಪ್ರಗತಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಆಗಿದೆ. ಇನ್ನು ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ, ನೋಡಿ ಇಲ್ಲಿ ಟೇಬಲ್ನ ನೀವು ನೋಡಿದ್ರೆ ಸ್ಪಷ್ಟ ಆಗುತ್ತೆ. ನಮಗೆ ಮಾಹಿತಿ ಸಿಗೋಂಥದ್ದು ಎಲ್ಲಿಂದ ಅಂತ ಅಂದರೆ ವಿಶೇಷವಾಗಿ ಕರ್ನಾಟಕ ಎಕನಾಮಿಕ್ ಸರ್ವೆ ನಲ್ಲಿ ಸಿಗುತ್ತೆ. ಅಂದರೆ ಸೆನ್ಸಸ್ ಆಫ್ ಇಂಡಿಯಾದವರು ಇದಕ್ಕೆ ಸಂಬಂಧಿಸಿದಂಥ ಅಂಕಿಅಂಶಗಳನ್ನು ಸಂಗ್ರಹಿಸ್ತಾರೆ. 1961ರಲ್ಲಿ ಕರ್ನಾಟಕದಲ್ಲಿ ಒಟ್ಟು ಗ್ರಾಮೀಣ ಜನಸಂಖ್ಯೆ 77.7% ಆಗ ಭಾರತದಲ್ಲಿ ಗ್ರಾಮೀಣ ಜನಸಂಖ್ಯೆ 82%. ನೋಡಿ, ಕರ್ನಾಟಕ ಮತ್ತು ಭಾರತವನ್ನು ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಗ್ರಾಮೀಣ ಜನಸಂಖ್ಯೆ ಭಾರತಕ್ಕಿಂತ ಕಡಿಮೆ ಇರೋದನ್ನು ಶೇಕಡಾವಾರು ವಿಧಾನದಲ್ಲಿ ನಾವು ನೋಡ್ತೀವಿ. ನಮಗೆ ಬೇಕಿರೋದು ಪ್ರಸ್ತುತ ಅಂತೇಳಿ. ನೋಡಿ, ಇದನ್ನು ನಾವು ನೋಡಿದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ಜನಸಂಖ್ಯೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹಾಗೆಯೇ ಭಾರತದಲ್ಲೂ ಸಹ ಗ್ರಾಮೀಣ ಜನಸಂಖ್ಯೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇವೇನು ನಮಗೆ ಸ್ಪಷ್ಟಪಡಿಸುತ್ತೆ ಅಂದರೆ ಭಾರತ ಅನ್ನುವಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರ ಅಥವಾ ಭಾರತ ಅಭಿವೃದ್ಧಿಯನ್ನು ಆಗ್ತಾ ಇದೆ, ಕರ್ನಾಟಕ ಅಭಿವೃದ್ಧಿಯನ್ನು ಆಗ್ತಾ ಇದೆ ಅಂತೇಳಿ ಈ ಅಂಶಗಳು ನಮಗೆ ಸ್ಪಷ್ಟಪಡಿಸ್ತವೆ. ಅಂದರೆ ಒಂದು ರಾಷ್ಟ್ರದಲ್ಲಿ ಗ್ರಾಮೀಣ ಜನಸಂಖ್ಯೆ ಕಡಿಮೆ ಆಗಿ ನಗರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಂದರೆ ಆ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಅಂಶ ನಮ್ಗೆ ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾದರೆ ನಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾನೆ, ಪ್ರಸ್ತುತ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಪ್ರಸ್ತುತ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ 61.33ರಷ್ಟಿದೆ. ಇನ್ನು ಉಳಿದಿದ್ದು ನಗರ ಜನಸಂಖ್ಯೆ. ಇನ್ನು ಭಾರತದಲ್ಲಿ ಗ್ರಾಮೀಣ ಜನಸಂಖ್ಯೆ ಎಷ್ಟು ಅಂದರೆ 68.75 ಅಥವಾ 69% ಗ್ರಾಮೀಣ ಜನಸಂಖ್ಯೆ ಇದೆ ಭಾರತದಲ್ಲಿ. ಆದರೆ ಕರ್ನಾಟಕದಲ್ಲಿ 61% ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಆಗಿರೋದನ್ನು ನಾವು ನೋಡ್ತೀವಿ. ಈ ಒಂದು ಅಂಶಗಳು ನಮಗೆ ಸ್ಪಷ್ಟಪಡಿಸ್ತವೆ. ಇಂದಿಗೂ ಸಹ ಕರ್ನಾಟಕ ಇರ್ಬೋದು ಅಥವಾ ಭಾರತ ಇರ್ಬೋದು, ಗ್ರಾಮೀಣ ಜನಸಂಖ್ಯೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಿಂದ ಹೊಂದಿರೋ ಕಾರಣಕ್ಕೆ ಗ್ರಾಮೀಣ ಪ್ರಧಾನ ರಾಷ್ಟ್ರಗಳು ಅಥವಾ ಹಳ್ಳಿ ಪ್ರಧಾನ ರಾಷ್ಟ್ರ ಅಂತೇಳಿ ನಾವು ಕರಿತೀವಿ. ಇನ್ನು ಕರ್ನಾಟಕದ ಒಂದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಲಾಗಿದೆ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಾವೆ. ಹಾಗಾದರೆ ಗ್ರಾಮೀಣ ಅಭಿವೃದ್ಧಿನಲ್ಲಿ ಅಂದರೆ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥ ಒಂದು ಇಲಾಖೆ ಯಾವುದು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತೆ. ಹಾಗಾದರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತೆ ಅಂತಂದರೆ ಈ ವಸತಿ ಸಂಬಂಧಿಸಿದಂಥ ಕಾರ್ಯಕ್ರಮಗಳು, ಕುಡಿಯುವ ನೀರು ಅಂದರೆ ಗ್ರಾಮೀಣ ಕುಡಿಯುವ ನೀರು, ಗ್ರಾಮೀಣ ನೈರ್ಮಲ್ಯ, ಗ್ರಾಮೀಣ ರಸ್ತೆ, ಗ್ರಾಮೀಣ ಸಂಪರ್ಕ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳಂಥ ಹಲವಾರು ಯೋಜನೆಗಳನ್ನು ಇವತ್ತು ಅನುಷ್ಠಾನಗೊಳಿಸ್ತಾ ಇದೆ. ಯಾವ ಇಲಾಖೆ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ.
ಹಾಗಾದರೆ ಮೊದಲನೇದಾಗಿ ನಾವು ನೋಡೋಣ ಗ್ರಾಮೀಣ ವಸತಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಸೌಲಭ್ಯ ಅನ್ನುವಂಥದ್ದು ಪ್ರಮುಖವಾದಂಥ ಸಮಸ್ಯೆ. ಅಂದರೆ ಗ್ರಾಮೀಣ ಪ್ರದೇಶ ಎದುರಿಸ್ತಿರುವಂತಹ ಸಮಸ್ಯೆಗಳಲ್ಲಿ ವಸತಿ ಸಮಸ್ಯೆಯೂ ಸಹ ಒಂದು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ರಹಿತ ಕುಟುಂಬಗಳು ಇಂದಿಗೂ ಸಹ ಇರೋದನ್ನು ನಾವು ನೋಡ್ತೀವಿ. ಆ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಮೂಲಕ ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹಲವಾರು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ವಸತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಹಾಗಾದರೆ ಕರ್ನಾಟಕದಲ್ಲಿ ಅನುಷ್ಠಾನಗೊಳ್ತಿರುವಂತಹ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನಗೊಳ್ತಿರುವಂಥ ವಸತಿ ಕಾರ್ಯಕ್ರಮಗಳು ಯಾವ್ಯಾವು ಅಂತಂದರೆ ನೋಡಿ, ಗ್ರಾಮೀಣ ಆಶ್ರಯ ಅಥವಾ ನಗರ ವಸತಿ ಯೋಜನೆ ಅಂತೇಳಿ ಅನುಷ್ಠಾನಗೊಳ್ತಾ ಇದೆ. ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ ವಸತಿ ಯೋಜನೆ ಅಂತೇಳಿ ಅನುಷ್ಠಾನಗೊಳ್ತಾ ಇದೆ. ಇಂದಿರಾ ಆವಾಸ್ ಯೋಜನೆ, ಅದನ್ನು ಪ್ರಸ್ತುತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಕರಿತೀವಿ, ಅದು ಅನುಷ್ಠಾನಗೊಳ್ತಾ ಇದೆ. ಹಾಗೆಯೇ ದೇವರಾಜ್ ಅರಸು ವಸತಿ ಯೋಜನೆ ಅಥವಾ ಅದನ್ನು ವಿಶೇಷ ವಸತಿ ಯೋಜನೆ ಅಂತಲೂ ನಾವು ಕರಿತೀವಿ. ಈ ಒಂದು ವಸತಿ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಅನುಷ್ಠಾನಗೊಳ್ತಾ ಇದ್ದಾವೆ. ಈ ಕರ್ನಾಟಕದಲ್ಲಿ ವಸತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ಒಂದು ನೋಡಲ್ ಏಜೆನ್ಸಿ ಯಾವುದು ಅಥವಾ ನೋಡಲ್ ಸಂಸ್ಥೆ ಯಾವುದು ಅಂತೇಳಿ ತುಂಬ ಎಕ್ಸಾಮಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್. ಅಂದರೆ ಕರ್ನಾಟಕದಲ್ಲಿ ವಸತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥ ಒಂದು ನಿಗಮ ಯಾವುದು ಅಂತ ಕೇಳಿದ್ರು. ಅಲ್ಲಿ ಇಂದಿರಾ ಗಾಂಧಿ ಗ್ರಾಮೀಣ ವಸತಿ ನಿಗಮ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ, ಮಹಾತ್ಮ ಗಾಂಧಿ ಗ್ರಾಮೀಣ ವಸತಿ ನಿಗಮ, ಜವಾಹರ್ಲಾಲ್ ನೆಹರು ವಸತಿ ನಿಗಮ ಅಂತೇಳಿ ಬೇರೆ ಬೇರೆ ನೇಮ್ಸನ್ನು ಕೊಟ್ಟಿದ್ರು. ಕರ್ನಾಟಕದಲ್ಲಿ ವಸತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮವನ್ನು ಸ್ಥಾಪಿಸಲಾಗಿದೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥ ಒಂದು ನೋಡಲ್ ಏಜೆನ್ಸಿ ಆಗಿದೆ. ಹಾಗಾದರೆ ಇದನ್ನು ನಾವು ನೋಡೋದಾದರೆ ಈ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಪ್ರಮುಖವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂತಹ ಜನರಿಗೆ, ಅದರಲ್ಲೂ ವಿಶೇಷವಾಗಿ ವಸತಿ ರಹಿತರಿಗೆ ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥದ್ದು ಇದರ ಪ್ರಮುಖ ಜವಾಬ್ದಾರಿಯಾಗಿದೆ. ಹಾಗಾದರೆ ಇದು ಯಾವಾಗ ಸ್ಥಾಪನೆ ಆಯಿತು? ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಏಪ್ರಿಲ್ 20, 2000ನೇ ಸಾಲಿನಲ್ಲಿ 2000 ಏಪ್ರಿಲ್ 4 ಸ್ಥಾಪನೆ ಆಗುತ್ತೆ. ಯಾವುದು? ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ. ಇದರ ಪ್ರಮುಖ ಉದ್ದೇಶಗಳೇನೆಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಸಮಾಜದ ದುರ್ಬಲ ವರ್ಗದವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು. ಅಂದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಒಂದು ದುರ್ಬಲ ವರ್ಗದವರಿಗೆ, ಅದರಲ್ಲೂ ವಿಶೇಷವಾಗಿ ವಸತಿ ರಹಿತರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು. ಹಾಗೆಯೇ ತ್ವರಿತವಾಗಿ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥದ್ದು ಮತ್ತು ಅನುಷ್ಠಾನದಲ್ಲಿ ಪಾರದರ್ಶಕತೆಯನ್ನು ತರುವಂಥದ್ದು. ಅಂದರೆ ವಸತಿ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆಯನ್ನು ತರುವಂಥದ್ದು ಮತ್ತು ತ್ವರಿತವಾಗಿ ಅನುಷ್ಠಾನಗೊಳಿಸುವಂಥದ್ದು ಮತ್ತು ಅನುದಾನ ಬಿಡುಗಡೆ ಮತ್ತು ಅನುದಾನವು ಸಕಾಲದಲ್ಲಿ ಫಲಾನುಭವಿಗಳಿಗೆ ನಿಗದಿತ ಅವಧಿಯಲ್ಲಿ ತಲುಪಿಸುವಂಥದ್ದನ್ನು ಖಚಿತಪಡಿಸಿಕೊಡುವಂಥದ್ದು. ಹಾಗೆ ಜಿಲ್ಲಾ ನಿರ್ಮಿತ ಕೇಂದ್ರಗಳ ಮೂಲಕ ಕಟ್ಟಡ ನಿರ್ಮಾಣದಲ್ಲಿ ಪರಿಣಾಮಕಾರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥದ್ದು. ಹಾಗೆಯೇ ನಿರ್ಮಿತಿ ಕೇಂದ್ರಗಳನ್ನು ಬಲಪಡಿಸುವಂಥದ್ದು ಈ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪ್ರಮುಖ ಉದ್ದೇಶಗಳು ಅಥವಾ ಕಾರ್ಯಗಳಾಗಿರ್ತವೆ. ಓಕೆ, ಇನ್ನು ಕರ್ನಾಟಕದಲ್ಲಿ ಜಾರಿಗೊಳ್ತಿರುವಂಥ ಈ ವಸತಿ ಕಾರ್ಯಕ್ರಮಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಗ್ರಾಮೀಣ ಆಶ್ರಯ ಅಥವಾ ಬಸವ ವಸತಿ ಯೋಜನೆ. ಈ ಗ್ರಾಮೀಣ ಆಶ್ರಯ ಯೋಜನೆನ 1991-92ರಲ್ಲಿ ಜಾರಿಗೆ ತರ್ತೀವಿ. ಹಾಗಾದರೆ ಗ್ರಾಮೀಣ ಆಶ್ರಯ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದರೆ 1991-92. ಇದನ್ನು ಬಸವ ವಸತಿ ಯೋಜನೆ ಅಂತಲೂ ಕರಿತೀವಿ. 2010 ಮತ್ತು 2011ನೇ ಸಾಲಿನಿಂದ ಗ್ರಾಮೀಣ ಆಶ್ರಯವನ್ನು ಬಸವ ವಸತಿ ಯೋಜನೆ ಅಂತಲೂ ಕರಿತೀವಿ. ಅಂದರೆ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳನ್ನು ಗ್ರಾಮ ಪಂಚಾಯಿತಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡ್ತೀವಿ. ಅಂದರೆ ಇಲ್ಲಿ ಯಾರಿಗೆ ಮನೆಯನ್ನು ಕೊಡಬೇಕು ಅಂತ ಆಯ್ಕೆ ಮಾಡ್ತೀವಲ್ಲ ಅವರನ್ನು ಫಲಾನುಭವಿಗಳು ಅಂತ ಕರಿತೀವಿ. ಆ ಫಲಾನುಭವಿಗಳನ್ನು ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡ್ತೀವಿ. ಈ ಒಂದು ಯೋಜನೆಯಲ್ಲಿ ಪ್ರತಿ ಮನೆಗೆ 1,50,000 ಅಂತೇಳಿ ನಿಗದಿಪಡಿಸಿದ್ದಾರೆ. ಅಂದರೆ ಗ್ರಾಮೀಣ ಆಶ್ರಯ ಅಥವಾ ಬಸವಸತಿ ಯೋಜನೆಯಲ್ಲಿ ಆಯ್ಕೆ ಆದರೆ ಆ ಆಯ್ಕೆಗೊಂಡಂತಹ ಫಲಾನುಭವಿಗಳು ಮನೆ ನಿರ್ಮಾಣಕ್ಕೆ ಘಟಕ ವೆಚ್ಚ ಅಂತೇಳಿ 1,50,000 ನಿಗದಿಪಡಿಸಿದ್ದಾರೆ. ಆ 1,50,000ದಲ್ಲಿ ಸಾಮಾನ್ಯ ಅಂದರೆ ಹಿಂದುಳಿದ ವರ್ಗದವರಿಗೆ 1,20,000 ಸಹಾಯಧನದ ಮೂಲಕ ತಲುಪಿಸಲಾಗುತ್ತೆ. ಇನ್ನು 30,000 ಫಲಾನುಭವಿಗಳ ವಂತಿಗೆ ಅಥವಾ ಬ್ಯಾಂಕ್ ಸಾಲದ ಮೂಲಕ ನೀಡಲಾಗುತ್ತೆ. ಓಕೆ, ಅಂದರೆ ಫಲಾನುಭವಿಗಳು ಅದನ್ನು ವಂತಿಗೆ ರೂಪದಲ್ಲಿ ಮಾಡ್ಬೋದು, ಇಲ್ಲ ಅವ್ರಿಗಿಲ್ಲ ಅಂತಂದರೆ ಬ್ಯಾಂಕ್ ಸಾಲದ ಮೂಲಕ 30,000 ಕೊಡಲಾಗುತ್ತೆ. ಒಟ್ಟು 1,50,000 ಅಂತೇಳಿ ಘಟಕ ವೆಚ್ಚ ಅಂತೇಳಿ ನಿಗದಿಪಡಿಸಿದ್ದಾರೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,50,000 ಪೂರ್ಣ ಪ್ರಮಾಣವನ್ನು ಸಹಾಯಧನದ ರೂಪದಲ್ಲೇ ನೀಡಲಾಗುತ್ತೆ ಆಯ್ಕೆಯಾದಂಥ ಫಲಾನುಭವಿಗಳಿಗೆ. ಅಂದರೆ 2022-23ನೇ ಸಾಲಿನಲ್ಲಿ ಒಟ್ಟು
7,519 ಮನೆಗಳನ್ನು ನಿರ್ಮಿಸಲಾಗಿದೆ ಈ ಒಂದು ಯೋಜನೆಯಲ್ಲಿ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಅಂದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಮಾಹಿತಿ ಇದೆ. ಓಕೆ, ಇದಿಷ್ಟು ಗ್ರಾಮೀಣ ಆಶ್ರಯ. ನೆಕ್ಸ್ಟು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್ ಯೋಜನೆ ಅಂತೇಳಿದೆ. ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್ ಯೋಜನೆ ವಿಶೇಷತೆ ಏನು ಅಂದರೆ ಇದು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಎರಡಲ್ಲೂ ಜಾರಿಗೊಳ್ಳುತ್ತೆ. ಮತ್ತೊಂದು ವಿಶೇಷತೆ ಏನಂದರೆ ಇದು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಸತಿ ರಹಿತರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ಈ ಒಂದು ಯೋಜನೆಯನ್ನು 2015 ಮತ್ತು 2016ನೇ ಸಾಲಿನಲ್ಲಿ ಜಾರಿಗೆ ತರ್ತೇವೆ. ಇಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಸತಿ ರಹಿತರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. ಇದನ್ನು ಹೇಳಿದೆ ನಾನು. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಎರಡು ಪ್ರದೇಶದಲ್ಲೂ ಜಾರಿಗೊಳಿಸಲಾಗುತ್ತೆ. ಹಿಂದೆ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತ ಇತ್ತಲ್ಲ, ಆ ಅಂಬೇಡ್ಕರ್ ಆವಾಸ್ ಯೋಜನೆ ಇವತ್ತು ಜಾರಿಯಲ್ಲಿಲ್ಲ. ಅದರ ಸ್ಥಾನದಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್ ಅಂತೇಳಿ ಜಾರಿಗೊಳಿಸಲಾಗ್ತಾ ಇದೆ. ಅಂದರೆ ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ 1,75,000 ಕೊಟ್ಟರೆ ನಗರ ಪ್ರದೇಶದಲ್ಲಿ 2,00,000 ಸಹಾಯಧನದ ರೂಪದಲ್ಲಿ ನೀಡಲಾಗುತ್ತೆ. ಇನ್ನು ಆಯ್ಕೆ ಮಾಡಬೇಕಲ್ಲ ಫಲಾನುಭವಿಗಳನ್ನ ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಬೇಕು ಅಂದರೆ ಆ ಫಲಾನುಭವಿಗಳ ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರಬೇಕು. ಎಲ್ಲಿ? ಗ್ರಾಮೀಣ ಪ್ರದೇಶದಲ್ಲಿ. ಅದೇ ನಗರ ಪ್ರದೇಶ ಆಯಿತು ಅಂತಂದರೆ ಒಟ್ಟು 87,500ಕ್ಕಿಂತ ಕಡಿಮೆ ಇದ್ದಾರೆ ಅವ್ರ ವಾರ್ಷಿಕ ಆದಾಯ. ಅಂತಹ ವಸತಿ ರಹಿತ ಫಲಾನುಭವಿಗಳಿಗೆ ಉಚಿತ ವಸತಿ ಸೌಲಭ್ಯನ ಕಲ್ಪಿಸಿಕೊಡುವಂಥದ್ದು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್ನ ಉದ್ದೇಶವಾಗಿದೆ. ಅಂದರೆ ಇದು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಎರಡು ಕಡೆನೂ ಜಾರಿಗೊಳ್ಳುವಂತಹ ಒಂದು ವಸತಿ ಕಾರ್ಯಕ್ರಮ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಇಂದಿರಾ ಆವಾಸ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನೋಡಿ, ಇಂದಿರಾ ಆವಾಸ್ ಯೋಜನೆನ 1985-86 ಜಾರಿಗೆ ತಂದ್ವಿ. ಅಂದರೆ ರಾಷ್ಟ್ರ ಮಟ್ಟದ ಅವೆಲ್ಲ ಕಾರ್ಯಕ್ರಮ ನಾನು ಹೇಳಿದ್ನಲ್ಲ, ಗ್ರಾಮೀಣ ಆಶ್ರಯ ಅಥವಾ ವಸತಿ ಯೋಜನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆವಾಸ್ ಯೋಜನೆ ಹೇಳಿದ್ನಲ್ಲ, ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್, ಆ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು. ಇಂದಿರಾ ಆವಾಸ್ ಯೋಜನೆ ಪ್ರಸ್ತುತ ಕರೀತಿರುವಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನುವಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆ. ಇದನ್ನು ಪ್ರಾರಂಭದಲ್ಲಿ ಇಂದಿರಾ ಆವಾಸ್ ಯೋಜನೆ ಅಂತೇಳಿ 1985-86 ತರ್ತಾರೆ. ಕರ್ನಾಟಕದಲ್ಲಿ 1989-90 ಇದು ಅನುಷ್ಠಾನಕ್ಕೆ ಬರುತ್ತೆ. ಎಲ್ಲಿ? ಕರ್ನಾಟಕದಲ್ಲಿ. ಇದರ ಉದ್ದೇಶ ವಸತಿ ರಹಿತ ಕುಟುಂಬಗಳಿಗೆ ಉಚಿತ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು. ಈ ಒಂದು ಯೋಜನೆಯಲ್ಲಿ 60% ಫಲಾನುಭವಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರಬೇಕು. 15% ಫಲಾನುಭವಿಗಳು ಅಲ್ಪಸಂಖ್ಯಾತರಾಗಿದ್ದರೆ ಇನ್ನು ಉಳಿದ 25% ಫಲಾನುಭವಿಗಳು ಹಿಂದುಳಿದ ವರ್ಗದವರಾಗಿರ್ತಾರೆ. ಈ ರೀತಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗತ್ತೆ. ಈ ಒಂದು ಯೋಜನೆಯನ್ನು 2015-16ನೇ ಸಾಲಿನಿಂದ ಏನಂತ ಮಾಡಿದ್ದೀವಿ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡಿದ್ದೀವಿ. ಅಂದರೆ 2015-16ಕ್ಕಿಂತ ಹಿಂದೆ ಇದನ್ನು ಇಂದಿರಾ ಆವಾಸ್ ಯೋಜನೆ ಅಂತ ಕರಿತಾ ಇದ್ವಿ. 2015-16 ನಂತರ ಇದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಕರಿತಾ ಇದ್ವಿ. ಈ ಒಂದು ಯೋಜನೆಯಲ್ಲಿ ಒಂದು ಮನೆ ಆಯ್ಕೆಯಾದಂಥ ಫಲಾನುಭವಿಗಳಿಗೆ 1,20,000 ಸಹಾಯಧನ ಅಂತ ನಿಗದಿಪಡಿಸಲಾಗಿದೆ. ಯಾವ ಯೋಜನೆಯಲ್ಲಿ? ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯಧನ ಅಂತ ನಿಗದಿಪಡಿಸಿದ್ದಾರೆ. ಎಷ್ಟು ನಿಗದಿಪಡಿಸಿದ್ದಾರೆ ಅಂತಂದರೆ 1,20,000 ಸಹಾಯಧನ ಅಂತ ನಿಗದಿಪಡಿಸಿದ್ದಾರೆ. ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60-40 ಅನುಪಾತದಲ್ಲಿ ಭರಿಸ್ತವೆ. ಅಂದರೆ 60% ಕೇಂದ್ರ ಸರ್ಕಾರ ಭರಿಸಿದ್ರೆ 40% ರಾಜ್ಯ ಸರ್ಕಾರ ಭರಿಸುತ್ತೆ. ಅಂದರೆ ಕೇಂದ್ರ ಸರ್ಕಾರ 72,000 ಕೊಟ್ಟರೆ ರಾಜ್ಯ ಸರ್ಕಾರ 48,000 ಕೊಟ್ಟು ಒಟ್ಟು ಫಲಾನುಭವಿಗಳಿಗೆ 1,20,000 ನೀಡಲಾಗತ್ತೆ. ಇನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,50,000 ನೀಡಲಾಗುತ್ತೆ. ಇಲ್ಲಿ 30,000 ಹೆಚ್ಚುವರಿ ಇದೆಯಲ್ಲ, ಆ 30,000 ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಕೊಡುತ್ತೆ. ಅದು ಕೇಂದ್ರ ಸರ್ಕಾರ ಕೊಡಲ್ಲ. ಯಾರಿಗೆ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,50,000 ಕೊಡ್ತಾರೆ. ಆ ಹೆಚ್ಚುವರಿ 30,000 ರಾಜ್ಯ ಸರ್ಕಾರವೇ ಭರಿಸುತ್ತೆ. ಓಕೆ, ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ರಹಿತರಿಗೆ ವಸತಿ ಸೌಲಭ್ಯನ ಕಲ್ಪಿಸುವಂಥ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಯಾವುದು ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದರ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಅನುಪಾತದಲ್ಲಿ ಭರಿಸ್ತವೆ ಅಂದರೆ 60-40 ಅನುಪಾತದಲ್ಲಿ. ಕೇಂದ್ರದ ಪಾಲು 60 ಆದರೆ ರಾಜ್ಯದ ಪಾಲು 40% ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ದೇವರಾಜ್ ಅರಸು ವಸತಿ ಯೋಜನೆ ಅಂತ ನಾವು ನೋಡ್ತೀವಿ. ಇದನ್ನು ವಿಶೇಷ ವಸತಿ ಯೋಜನೆ ಅಂತೇಳಿ ಜಾರಿಗೆ ತರ್ತೀವಿ 2014-15ನೇ ಸಾಲಿನಲ್ಲಿ. ಅದಾದ ನಂತರ ಇದನ್ನು ದೇವರಾಜ್ ಅರಸು ವಸತಿ ಯೋಜನೆ ಅಂತೇಳಿ ನಾವು ಕರಿತೀವಿ. ಈ ಒಂದು ಯೋಜನೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಎರಡರಲ್ಲೂ ಜಾರಿಗೊಳ್ಳುವಂಥ ಕಾರ್ಯಕ್ರಮ. ಯಾವುದು? ದೇವರಾಜ್ ಅರಸು ವಸತಿ ಯೋಜನೆ. ನೋಡಿ, ಗ್ರಾಮೀಣ ಆಶ್ರಯ ಅಂತ ಹೇಳಿದ್ನಲ್ಲಿ ಅದು ಕೇವಲ ಗ್ರಾಮೀಣ ಪ್ರದೇಶದಲ್ಲಿ. ಅಲ್ಲಿ ನಗರ ಪ್ರದೇಶದಲ್ಲಿ ನಗರ ಆಶ್ರಯ ಅಥವಾ ಅಟಲ್ ವಸತಿ ಯೋಜನೆ ಅಂತ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ ವಸತಿ ಯೋಜನೆ. ಆದರೆ ದೇವರಾಜ್ ಅರಸು ವಸತಿ ಯೋಜನೆ
ಯೋಜನೆ ಇದೆಯಲ್ಲ, ಇದು ಕೇವಲ ಇದು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಎರಡು ಕಡೆನೂ ಜಾರಿಗೊಳ್ಳುತ್ತೆ. ಯಾರಿಗೆ ಅಂತಂದರೆ ವಿಶೇಷ ವರ್ಗದವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು ಈ ದೇವರಾಜ್ ಅರಸು ವಸತಿ ಯೋಜನೆ ಉದ್ದೇಶ. ಯಾರು ಅಂತಂದರೆ ಇಲ್ಲಿ ಫಲಾನುಭವಿಗಳು ಯಾರು ಅಂತ ಇದು ತುಂಬ ನೆನಪಿಡಬೇಕು, ಯಾಕೆಂದರೆ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇಲ್ಲಿ ಫಲಾನುಭವಿಗಳು ಯಾರಾಗಿರ್ತಾರೆ ಅಂದರೆ ವಿಕಲಚೇತನರು, ಕುಷ್ಠರೋಗದಿಂದ ಮುಕ್ತರಾದಂಥವ್ರು, HIV ಸೋಂಕಿತರು, ದೇವದಾಸಿ ಪದ್ಧತಿಯಿಂದ ಮುಕ್ತಗೊಂಡವರು, ದೇವದಾಸಿಯರು, ದೌರ್ಜನ್ಯಕ್ಕೊಳಗಾದಂಥವರು, ಲೈಂಗಿಕ ಕಾರ್ಯಕರ್ತೆಯರು, ಸಫಾಯಿ ಕರ್ಮಚಾರಿಗಳು, ಜೀತ ಪದ್ಧತಿಯಿಂದ ಮುಕ್ತಗೊಂಡಂತಹ ಜೀತ ಕಾರ್ಮಿಕರು, ರಸ್ತೆ ಬದಿಯ ವ್ಯಾಪಾರಿಗಳು, ಹಾಗೆಯೇ ರಾತ್ರಿಯಲ್ಲಿ ಈ ಜಗಲಿ ಮೇಲೆ ಮಲಗ್ತಾರಲ್ಲ ಅಂತಹ ನಿರ್ಗತಿಕರು, ಅಲೆಮಾರಿಗಳು, ಮಂಗಳಮುಖಿಯರು, ವಿಧಿವೆಯರು, ಭಿಕ್ಷುಕರು, ಈ ರೀತಿ ಸಮಾಜದಿಂದ ತಿರಸ್ಕೃತವಾದಂತಹ ವರ್ಗದವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು ಈ ದೇವರಾಜ್ ಅರಸು ವಸತಿ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳನ್ನು ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ರಚಿಸಲಾದಂಥ ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಈ ಒಂದು ಯೋಜನೆಯಲ್ಲಿ ಪ್ರತಿ ಮನೆಗೆ 1,50,000 ಘಟಕ ವೆಚ್ಚ ಅಂತ ನಿಗದಿಪಡಿಸಿದ್ರು ಸಹ ಸಾಮಾನ್ಯ ವರ್ಗದವರಿಗೆ 1,20,000 ಸಹಾಯಧನ ಕೊಟ್ಟರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,50,000 ಸಹಾಯಧನದ ರೂಪದಲ್ಲಿ ನೀಡಲಾಗುತ್ತೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,50,000 ಆದರೆ ಸಾಮಾನ್ಯ ಹಿಂದುಳಿದ ವರ್ಗದವರಿಗೆ 1,20,000 ಈ ಒಂದು ಯೋಜನೆಯಲ್ಲಿ ಸಹಾಯಧನದ ರೂಪದಲ್ಲಿ ನೀಡಲಾಗ್ತಾ ಇದೆ. ಈ ರೀತಿ ಪ್ರಸ್ತುತ ಕರ್ನಾಟಕದಲ್ಲಿ ಯಾವ್ಯಾವ ಗ್ರಾಮೀಣ ಆಶ್ರಯ ಅಥವಾ ಬಸ್ ವಸತಿ ಯೋಜನೆ, ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್, ಕೇಂದ್ರ ಪುರಸ್ಕೃತ ಯೋಜನೆಯಾದಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ದೇವರಾಜ್ ಅರಸು ವಸತಿ ಯೋಜನೆ, ಈ 4 ವಸತಿ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕದಲ್ಲಿ ಅನುಷ್ಠಾನದಲ್ಲಿದ್ದಾವೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಥವಾ ಅಂದರೆ ಕರ್ನಾಟಕದಲ್ಲಿ ಗ್ರಾಮೀಣ ಮೂಲಸೌಕರ್ಯ ಅಂತ ನಾವು ನೋಡೋಣ. ಈ ಕರ್ನಾಟಕದಲ್ಲಿ ಗ್ರಾಮೀಣ ಮೂಲಸೌಕರ್ಯವನ್ನು ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ. ಎಲ್ಲಿ? ಕರ್ನಾಟಕದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಲ್ಲ, ಆ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಒಂದು ನಿಗಮವನ್ನು ಸ್ಥಾಪನೆ ಮಾಡುತ್ತೆ. ಯಾವ ನಿಗಮವನ್ನು ಸ್ಥಾಪನೆ ಮಾಡುತ್ತೆ ಅಂದರೆ ಕರ್ನಾಟಕ ಭೂಸೇನಾ ನಿಗಮವನ್ನು ಸ್ಥಾಪನೆ ಮಾಡುತ್ತೆ. ಕರ್ನಾಟಕ ಭೂಸೇನಾ ನಿಗಮ ಅಂತೇಳಿ ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ August 9, 1974 ಸ್ಥಾಪನೆ ಆಗುತ್ತೆ ಕರ್ನಾಟಕ ಭೂಸೇನಾ ನಿಗಮ. ಅಂದರೆ ಇದರ ಉದ್ದೇಶ ಏನು? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಈ ಒಂದು ಯೋಜನೆ, ಅಂದರೆ ಈ ಒಂದು ನಿಗಮದ ಉದ್ದೇಶವಾಗಿರುತ್ತೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕರ್ನಾಟಕ ಭೂಸೇನಾ ನಿಗಮವನ್ನು ಸ್ಥಾಪನೆ ಮಾಡ್ತೀವಿ. ಯಾವಾಗ? 1974 August 9. ಆದರೆ ಇದು ಮಾಡುತ್ತಿದ್ದಂಥ ಕಾರ್ಯಕ್ಕೂ ಇದರ ಹೆಸರಿಗೂ ಏನು ವ್ಯತ್ಯಾಸ ಇತ್ತು. ಆ ಕಾರಣಕ್ಕೆ 2009 ಇದನ್ನು ಪುನರ್ ನಾಮಕರಣವನ್ನು ಮಾಡ್ತೀವಿ. ಏನಂತ ಪುನರ್ ನಾಮಕರಣವನ್ನು ಮಾಡಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತೇಳಿ ಮಾಡಿದ್ದೀವಿ. ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಂತೇಳಿ ಮಾಡಿದ್ದೀವಿ 2009. ಪ್ರಸ್ತುತ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸುವಂತಹ ಒಂದು ಏಜೆನ್ಸಿಯಾಗಿ ಅಥವಾ ಒಂದು ನಿಗಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೋಡಿ, ವಸತಿ ಯೋಜನೆಗಳನ್ನು ಕಲ್ಪಿಸಿಕೊಡ್ತಿರುವಂಥದ್ದು ಯಾವುದಂದರೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಿರೋದು ಯಾರು ಅಂತಂದರೆ ಯಾವುದು? ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಂತ ಕರಿತೀವಿ. ಅಂದರೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ is providing infrastructure facilities in rural area. It was established in the 1974 and it was renamed as Karnataka Rural Infrastructure Corporation Limited in the year 2009, 2009. ಓಕೆ, ಇನ್ನು ಇದು ಗ್ರಾಮೀಣ ಪ್ರದೇಶದಲ್ಲಿ ಯುವ ಜನಾಂಗ ಇದೆಯಲ್ಲ, ಆ ಯುವ ಜನಾಂಗವನ್ನು ಬಳಸಿಕೊಳ್ಳುವ ಮೂಲಕ ಕೆರೆಗಳನ್ನು, ನೀರಾವರಿ ಯೋಜನೆಗಳನ್ನು, ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನು, ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಯುವ ಜನತೆಯನ್ನು ಬಳಸಿಕೊಳ್ಳುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಇದರ ಪ್ರಮುಖ ಉದ್ದೇಶವಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ 15ನೇ ಹಣಕಾಸು ಆಯೋಗ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹಲವಾರು ಅಂದರೆ ಅನುದಾನವನ್ನು ಶಿಫಾರಸು ಮಾಡಿದೆ. ಯಾರು? 15ನೇ ಹಣಕಾಸು ಆಯೋಗ. ನಿಮಗೆ 15ನೇ ಹಣಕಾಸು ಆಯೋಗದ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅಂದರೆ 15ನೇ ಹಣಕಾಸು ಆಯೋಗ 2017 ನೇಮಕ ಆಗುತ್ತೆ NK ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ. ಅಂದರೆ ಇದು 2020ರಿಂದ 2025 ಅನುಷ್ಠಾನದಲ್ಲಿ ಬರಬೇಕಿತ್ತು. ಆದರೆ 1 ವರ್ಷ ಇದರ ಮಧ್ಯಂತರ ವರದಿ ಅನುಷ್ಠಾನಗೊಳ್ಳುತ್ತೆ.
ಆ ಕಾರಣಕ್ಕೆ ಇದು 2021 ಏಪ್ರಿಲ್ 1ರಿಂದ 2026 ಮಾರ್ಚ್ 31ರವರೆಗೆ ಇದು ಅನುಷ್ಠಾನದಲ್ಲಿರುತ್ತೆ. ಇದು ಕೇಂದ್ರದಿಂದ ರಾಜ್ಯಗಳಿಗೆ ಬರುವಂಥ ಅನುದಾನದಲ್ಲಿ 41% ಅನುದಾನವನ್ನು ರಾಜ್ಯಗಳಿಗೆ ಶಿಫಾರಸು ಮಾಡಿದೆ ಅಂತೇಳಿ. ಇನ್ನು ಇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 2 ರೀತಿಯ ಅನುದಾನಗಳನ್ನು ಶಿಫಾರಸು ಮಾಡಿದೆ. ಯಾವುದು? 15ನೇ ಹಣಕಾಸು ಆಯೋಗ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 2 ರೀತಿಯ ಅನುದಾನಗಳನ್ನು ಶಿಫಾರಸು ಮಾಡಿದೆ. ಯಾವ 2 ರೀತಿಯ ಅನುದಾನ ಅಂತಂದರೆ ಬೇಸಿಕ್ ಗ್ರಾಂಟ್ಸ್ ಅಂದರೆ ಮೂಲ ಅನುದಾನ, ಮತ್ತೊಂದು ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅಂದರೆ ನಿರ್ಬಂಧಿತ ಅನುದಾನ ಅಥವಾ ಕಾರ್ಯನಿರ್ವಹಣಾ ಅನುದಾನ ಅಥವಾ ಕಾರ್ಯಕ್ಷಮತೆ ಆಧಾರಿತ ಅನುದಾನ ಅಂತೇಳಿ 2 ರೀತಿಯ ಅನುದಾನವನ್ನು ಶಿಫಾರಸು ಮಾಡಿದೆ 15ನೇ ಹಣಕಾಸು ಆಯೋಗ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ. ಹಾಗಾದರೆ ಫಸ್ಟ್ ಒನ್ ನಾವೇನಂದರೆ ಮೂಲ ಅನುದಾನ, ಇದನ್ನು ಬೇಸಿಕ್ ಗ್ರಾಂಟ್ಸ್ ಅಂತ ಕರಿತೀವಿ. ಇದನ್ನು ಅನಿರ್ಬಂಧಿತ ಅನುದಾನ ಅಂತ ನಾವು ಕರಿತೀವಿ. ಏಕೆಂದರೆ ಇದನ್ನು ವೇತನವನ್ನು ಹೊರತುಪಡಿಸಿ ಸ್ಥಳ ನಿರ್ದಿಷ್ಟ ಅಗತ್ಯಗಳಿಗೆ ಈ ಒಂದು ಅಥವಾ ಗ್ರಾಮೀಣ ಸಂಸ್ಥೆಗಳಿಂದ ಇದನ್ನು ಬಳಸ್ಬೋದು. ಇದಕ್ಕೆ ಬಳಸಬೇಕು ಅಂತ ಯಾವುದೇ ನಿರ್ಬಂಧ ಇಲ್ಲ, ಯಾವುದಕ್ಕೆ? ಮೂಲ ಅನುದಾನಕ್ಕೆ. ಆದರೆ ನಿರ್ಬಂಧಿತ ಅನುದಾನ ಇದೆಯಲ್ಲ, ಈ ನಿರ್ಬಂಧಿತ ಅನುದಾನವನ್ನು ಪರ್ಫಾರ್ಮೆನ್ಸ್ ಅಂದರೆ ನಿರ್ದಿಷ್ಟ ಉದ್ದೇಶಕ್ಕೆ ಏನು ಮಾಡಬೇಕು, ಬಳಕೆ ಮಾಡಬೇಕು. ಯಾವುದಕ್ಕೆ? ನೈರ್ಮಲ್ಯ, ಬಯಲು ಶೌಚ ಮುಕ್ತ ಸ್ಥಿತಿಯನ್ನು ಕಾಪಾಡೋದು, ಕುಡಿಯುವ ನೀರನ್ನು ಪೂರೈಕೆ ಮಾಡೋದು, ಮಳೆ ನೀರು ಕೊಯ್ಲು, ನೀರಿನ ಮರುಬಳಕೆ, ಈ ಒಂದು ಉದ್ದೇಶಕ್ಕೆ ಬಳಕೆ ಮಾಡಬೇಕು ಅಂತ ಬಿಡುಗಡೆ ಮಾಡೋದು ನಿರ್ಬಂಧಿತ ಅನುದಾನ. ಅಥವಾ ಇದನ್ನು ಕಾರ್ಯನಿರ್ವಹಣಾ ಅನುದಾನ ಅಥವಾ ಕಾರ್ಯಕ್ಷಮತೆಯ ಅನುದಾನ ಅಂತಲೂ ಕರಿತೀವಿ. ಆದರೆ ಮೂಲ ಅನುದಾನ ಅನ್ನುವಂಥದ್ದು ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ಸ್ಥಳ ನಿಗದಿಪಡಿಸಿದಂಥ ಉದ್ದೇಶಗಳಿಗೆ ಆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮೂಲಕ ಬಳಕೆ ಮಾಡ್ಬೋದು. ಈ ರೀತಿ 2 ರೀತಿಯ ಅನುದಾನವನ್ನು ಕೊಡುವಂತೆ ಶಿಫಾರಸು ಮಾಡಿದೆ 15ನೇ ಹಣಕಾಸು ಆಯೋಗ. ಇನ್ನು 2022-23ನೇ ಸಾಲಿಗೆ 15ನೇ ಹಣಕಾಸು ಆಯೋಗ ಈ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಒಟ್ಟು 2463 ಕೋಟಿಗಳನ್ನು ಇನ್ನು ನಿಗದಿಪಡಿಸಿದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಬರುತ್ತೆ. ಗ್ರಾಮ ಪಂಚಾಯತಿಗೆ 85% ಅನುದಾನವನ್ನು, ಹಾಗೆಯೇ ತಾಲೂಕ್ ಪಂಚಾಯತಿಗಳಿಗೆ 10% ಅನುದಾನವನ್ನು, ಜಿಲ್ಲಾ ಪಂಚಾಯತಿಗಳಿಗೆ 5% ಈ ರೀತಿ ಅನುದಾನವನ್ನು ನೀಡುವಂತೆ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ. ಯಾವ ಉದ್ದೇಶಕ್ಕೆ ಅಂತಂದರೆ ಕರ್ನಾಟಕದಲ್ಲಿ ಮೂಲಸೌಕರ್ಯಗಳನ್ನು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಗ್ರಾಮೀಣ ಕುಡಿಯುವ ನೀರು ಅಂತ ಕರಿತೀವಿ. ಅಂದರೆ ನಮ್ಮ ಮೂಲ ಅಗತ್ಯತೆಗಳಲ್ಲಿ ಅಥವಾ ಮೂಲ ಅವಶ್ಯಕತೆಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಅನ್ನುವಂಥದ್ದು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇವತ್ತು ಬಹುತೇಕ ಗ್ರಾಮೀಣ ಪ್ರದೇಶಗಳಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ನರಳುತ್ತಿದ್ದಾವೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಈ ಕುಡಿಯುವ ನೀರು ಅಂತ. ಈ ಗ್ರಾಮೀಣ ಜನತೆಗೆ ಸಮರ್ಪಕವಾದಂತಹ ಮತ್ತು ಸುರಕ್ಷಿತವಾದಂಥ ಕುಡಿಯುವ ನೀರನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛ ಮತ್ತು ಶುದ್ಧ ಕುಡಿಯುವ ನೀರನ್ನು ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡಬೇಕು ಅಂತೇಳಿ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮವನ್ನು ನಾವು ಜಾರಿಗೆ ತರ್ತೇವೆ. ಅಂದರೆ ಇದರ ಉದ್ದೇಶ ಏನಂದರೆ ಗ್ರಾಮೀಣ ಕುಟುಂಬಗಳಿಗೆ ಸುರಕ್ಷಿತ ಕುಡಿಯುವ ನೀರಿನ ಅಂದರೆ ಸುರಕ್ಷಿತ ಕುಡಿಯುವ ನೀರನ್ನು ಕಲ್ಪಿಸಿಕೊಡಿ. ಎಷ್ಟು ಅಂದರೆ 70 ಲೀಟ್ರ್ ಕೊಡಬೇಕು ಅಂತ. ಆದರೆ ಮಧ್ಯಂತರ ಅವಧಿನಲ್ಲಿ 55 ಲೀಟ್ರನ್ನು ಕೊಡಬೇಕು ಅಂತೇಳಿ ಗುರಿಯನ್ನು ನಿಗದಿಪಡಿಸಿ ಈ ಒಂದು ಯೋಜನೆಯನ್ನು ನಾವು ಜಾರಿಗೆ ತರ್ತೇವೆ. ಈಗ ಪ್ರಸ್ತುತ ಜನಪ್ರಿಯ ಕಾರ್ಯಕ್ರಮ ಅಂತೇಳಿ ಬಂದಿರುವಂಥದ್ದು ಜಲ್ ಜೀವನ್ ಮಿಷನ್. ಅಂದರೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲೂ ಕೇಳ್ತಾನೆ ಕ್ವಶನ್ನ. ಇಲ್ಲಿ ಜಲ್ ಜೀವನ್ ಮಿಷನ್ನ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ರಾಷ್ಟ್ರಾದ್ಯಂತ ಜಾರಿಗೊಳಿಸಲಾಗ್ತಾ ಇದೆ. ಇದರ ಉದ್ದೇಶ ಪ್ರತಿ ಕುಟುಂಬಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಭಾರತ ಸರ್ಕಾರ 2019ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ. ಇದರ ಉದ್ದೇಶ 2024ರ ವೇಳೆಗೆ ಭಾರತದ ಪ್ರತಿಯೊಂದು ಮನೆಗೂ ಈ ನಳ ಅಥವಾ ನಲ್ಲಿ ಸಂಪರ್ಕ ಅಂದರೆ ಟ್ಯಾಪ್ ಕನೆಕ್ಟ್ ಮಾಡಿ ಪ್ರತಿಯೊಂದು ಮನೆಗೂ ಕುಡಿಯುವ ನೀರನ್ನು ತಲುಪಿಸುವಂತೆ ಮಾಡುವಂಥದ್ದು ಇಲ್ಲಿ ಜಲ್ ಜೀವನ್ ಮಿಷನ್ನ ಉದ್ದೇಶವಾಗಿದೆ. ಇದನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಅಂದರೆ 2024ರ ಒಳಗೆ ಇದು ಜಾರಿಗೆ ಬಂದಿದೆ 2019ರಲ್ಲಿ. ಇದನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎನ್ನುವಂಥ ಹೆಸರಿನೊಂದಿಗೆ ಅನುಷ್ಠಾನಗೊಳಿಸಲಾಗ್ತಿದೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರ್ನಂತೆ ಕೊಳವೆಗಳ ಮೂಲಕ ನೀರನ್ನು ಒದಗಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಇನ್ನು ನೆಕ್ಸ್ಟ್ ಒನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಗಂಭೀರ ಸಮಸ್ಯೆ ಕಾಡ್ತಿರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಆರ್ಸೆನಿಕ್ ಅಂತ ಇದೆ, ಫ್ಲೋರೈಡ್ ಇದೆ, DTS ಅಂತ ಇದೆ, ನೈಟ್ರೇಟ್ ಅಂತ ಬರುತ್ತೆ, ಐರನ್ ಅಂತಹ ರಾಸಾಯನಿಕಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಮೂಲಗಳೇನಾಗಿದ್ದಾವೆ ಮಲಿನಗೊಂಡಿವೆ. ಅವುಗಳನ್ನು ಅಂದರೆ ಮೇಲ್ಮೈ ಜಲವನ್ನು ಶುದ್ಧೀಕರಿಸುವ ಮೂಲಕ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ನಾವು ಜಾರಿಗೊಳಿಸಿದ್ದೇವೆ. ಅಂದರೆ ಪ್ರಸ್ತುತ 211 ಬಹುಗ್ರಾಮ
ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳನ್ನು ಕರ್ನಾಟಕದಲ್ಲಿ ಪ್ರಗತಿಯಲ್ಲಿದ್ದಾವೆ. ಇನ್ನು ಈ ವರ್ಷ 2022-23ರಲ್ಲಿ ಒಟ್ಟು 139 ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಾಗಿ ಘೋಷಿಸಲಾಗಿದೆ ಮುಂಗಡ ಪತ್ರದಲ್ಲಿ. ಯಾವಾಗ 2022 ಮತ್ತು 23ನೇ ಸಾಲಿನಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಗ್ರಾಮೀಣ ನೈರ್ಮಲ್ಯ. ಅಂದರೆ ಗ್ರಾಮೀಣ ನೈರ್ಮಲ್ಯ ಗ್ರಾಮೀಣ ಅಭಿವೃದ್ಧಿಯ ಒಂದು ಪ್ರಮುಖವಾದಂಥ ಅಂಶ. ನೋಡಿ, ವಸತಿ ಆಯಿತು, ಕುಡಿಯುವ ನೀರಾಯಿತು, ಗ್ರಾಮೀಣ ಮೂಲಸೌಕರ್ಯ ಆಯಿತು. ಇನ್ನು ಗ್ರಾಮೀಣ ನೈರ್ಮಲ್ಯ ಅಂದರೆ ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಪ್ರಗತಿಗೆ ಗ್ರಾಮೀಣ ನೈರ್ಮಲ್ಯ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಗ್ರಾಮೀಣ ಪ್ರದೇಶ ಅಂದರೆ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ. ಸ್ವಚ್ಛತೆಗೆ ಆದ್ಯತೆ ಕೊಡುವ ಮೂಲಕ ರೋಗ ಬಾಧೆಯಿಂದ ಅಥವಾ ರೋಗಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಹೈಜಿನಿಕ್ ಆಗಿರಬೇಕು, ಅಂದರೆ ಸ್ವಚ್ಛತೆಯಿಂದ ಇರಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಆಶಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಗಾಂಧೀಜಿ ಆಶಯದಂತೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಾರಿಗೆ ತರ್ತಿವೆ. 1985ರಲ್ಲಿ ಭಾರತ ಸರ್ಕಾರ ವಿದೇಶಿ ಸಂಸ್ಥೆಗಳಾದಂತಹ ಡ್ಯಾನಿಡಾ, ರಾಯಲ್ ನೆದರ್ಲ್ಯಾಂಡ್, ವಿಶ್ವ ಬ್ಯಾಂಕ್, ಯುನಿಸೆಫ್ ಮುಂತಾದಂತಹ ಸಂಸ್ಥೆಗಳ ನೆರವಿನೊಂದಿಗೆ ಅಥವಾ ಹಣಕಾಸು ನೆರವಿನೊಂದಿಗೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ. ಯಾವಾಗ 1986ರ ಸಂದರ್ಭದಲ್ಲಿ. ಅಂದರೆ ಅಲ್ಲಿ ವಿಶೇಷವಾಗಿ ಡ್ಯಾನಿಡಾ ಇರ್ಬೋದು, ರಾಯಲ್ ನೆದರ್ಲ್ಯಾಂಡ್ ಇರ್ಬೋದು, ವಿಶ್ವ ಬ್ಯಾಂಕ್ ಇರ್ಬೋದು, ಯುನಿಸೆಫ್ ಇವುಗಳ ಸಹಕಾರದೊಂದಿಗೆ ಭಾರತಾದ್ಯಂತ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೀವಿ. ಅವುಗಳ ಮುಂದುವರೆದ ಭಾಗವಾಗಿ 1995ರಲ್ಲಿ ನಿರ್ಮಲ ಗ್ರಾಮ ಯೋಜನೆ ಅಂತೇಳಿ ಜಾರಿಗೆ ತರ್ತಾರೆ. ನೀವೇನಾದ್ರು ನಿಮ್ಮ ಊರುಗಳಲ್ಲಿ ನೋಡಿದ್ರೆ ಈ ಹಳೆಯ ಸ್ಕೂಲ್ ಬಿಲ್ಡಿಂಗು ಅವೇನಾದರೂ ಪೇಂಟ್ ಮಾಡದೇ ಇದ್ದರೆ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಏನಂತ, ನಿರ್ಮಲ ಗ್ರಾಮ ಅಂತ ಹಾಕಿರ್ತಾರೆ. ಐ ಥಿಂಕ್ ನೀವು ಏನಾದ್ರು ನೋಡಿದ್ರೆ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಈ ಸಿಮೆಂಟ್ ತೊಟ್ಟಿಗಳನ್ನು ಇಟ್ಟಿರ್ತಾರೆ, ಗೊತ್ತಾ? ಹಳೆಯ ತೊಟ್ಟಿಗಳಂತಂದರೆ ಅದು ಪ್ರಾರಂಭ ಆಗಿದ್ದೇನೆ ಈ ನಿರ್ಮಲ ಗ್ರಾಮ ಯೋಜನೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಗೆ ವಿಶೇಷ ಒತ್ತನ್ನು ನೀಡುವ ಹಿನ್ನೆಲೆಯಲ್ಲಿ 1995ರಲ್ಲಿ ಈ ನಿರ್ಮಲ ಗ್ರಾಮ ಯೋಜನೆಯನ್ನು ಜಾರಿಗೆ ತರ್ತೀವಿ. 8 ವರ್ಷಗಳ ಕಾಲ ಈ ಒಂದು ಯೋಜನೆ ಅನುಷ್ಠಾನದಲ್ಲಿರುತ್ತೆ. ಇದಾದ ಮೇಲೆ 2005ರಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತೇಳಿ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮವನ್ನು ಜಾರಿಗೆ ತರ್ತೀವಿ. ಅದು 2012ರವರೆಗೂ ಅಸ್ತಿತ್ವದಲ್ಲಿರುತ್ತೆ. ಇನ್ನು 2012ರಲ್ಲಿ ಜನಪ್ರಿಯವಾದಂತಹ ನಿರ್ಮಲ ಭಾರತ್ ಅಭಿಯಾನ ಅಂತೇಳಿ ನಾವು ಪ್ರಾರಂಭ ಮಾಡ್ತೀವಿ. 2012 ಏಪ್ರಿಲ್ 1ರಿಂದ ಯಾವುದನ್ನ ನಿರ್ಮಲ ಭಾರತ್ ಅಭಿಯಾನ. ಆ ನಿರ್ಮಲ್ ಭಾರತ್ ಅಭಿಯಾನವನ್ನೇ ಹೊಸ ಹೆಸರಿನೊಂದಿಗೆ ಪುನರ್ ಸಂಘಟಿಸಿ ಹೊಸ ಹೆಸರಿನೊಂದಿಗೆ 2014 ಅಕ್ಟೋಬರ್ 2ರಿಂದ ಜಾರಿಗೆ ತರ್ತೀವಿ. ಅದೇ ಜನಪ್ರಿಯವಾದಂಥ ಕಾರ್ಯಕ್ರಮ ಸ್ವಚ್ಛ ಭಾರತ್. ಅಂದರೆ ಈ ಸ್ವಚ್ಛ ಭಾರತ್ನ ಒಂದು ಮೂಲ ಪ್ರಾರಂಭ ಆಗಿದ್ದು 1980ರಲ್ಲಿ ರಾಯಲ್ ನೆದರ್ಲ್ಯಾಂಡ್, ಡ್ಯಾನಿಡಾ, ಯುನಿಸೆಫ್, ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ವಿ. ಇನ್ನು 1995ರಲ್ಲಿ ನಿರ್ಮಲ ಗ್ರಾಮ ಅಂತ ತಂದ್ವಿ. 2005ರಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತ ತಂದ್ವಿ. 2012ರಲ್ಲಿ ನಿರ್ಮಲ ಭಾರತ್ ಅಭಿಯಾನ ಅಂತ ತಂದಿದ್ವಿ. ಆ ನಿರ್ಮಲ್ ಭಾರತ್ ಅಭಿಯಾನವನ್ನೇ ಪುನರ್ ಸಂಘಟಿಸಿ ಹೊಸ ಹೆಸರಿನೊಂದಿಗೆ ಜಾರಿಗೆ ತಂದ್ವಿ. ಅದನ್ನು ಸ್ವಚ್ಛ ಭಾರತ್ ಅಭಿಯಾನ ಅಂತ ಕರಿತೀವಿ. ಈ ಒಂದು ಯೋಜನೆಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಮಟ್ಟವನ್ನು ಸುಧಾರಿಸುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಗುಣಮಟ್ಟವನ್ನು ಸುಧಾರಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಯಾವ ಮೂಲಕ? ಶುಚಿತ್ವಕ್ಕೆ, ನೈರ್ಮಲ್ಯಕ್ಕೆ, ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಗ್ರಾಮೀಣ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. ಅಂದರೆ ಇದರ ಆದ್ಯತೆ ಏನಾಗಿದೆ ಅಂದರೆ ಭಾರತವನ್ನು ಬಹಿರ್ದೆಸೆ ಮುಕ್ತ, ಓಪನ್ ಡಿಫೆಕ್ಷನ್ ಫ್ರೀ ಇಂಡಿಯಾವನ್ನು ನಾವು ನಿರ್ಮಾಣ ಮಾಡಬೇಕು. ಅಂದರೆ ಭಾರತವನ್ನು ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮನ ಜಾರಿಗೆ ತರ್ತೇವೆ. ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬಗಳಿಗೆ, ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಶೌಚಾಲಯ ಸೌಲಭ್ಯಗಳನ್ನು ಕಲ್ಪಿಸುವಂಥದ್ದು ಮತ್ತು ಸಮುದಾಯ ಶೌಚಾಲಯಗಳನ್ನು ಕಲ್ಪಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು. ಇದರ ಜೊತೆಗೆ ಈ ಯೋಜನೆಯಲ್ಲಿ ವೈಯಕ್ತಿಕ ಗೃಹ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸು ನೆರವನ್ನು ನೀಡುತ್ತೆ. ಎಷ್ಟು ಹಣಕಾಸು ನೆರವು ಅಂದರೆ 12,000 ಅಂತೇಳಿ ನಿಗದಿಪಡಿಸಿದೆ. ಈ 12,000ನ ಕೇಂದ್ರ ಸರ್ಕಾರವೇ ಕೊಡಲ್ಲ. ಕೇಂದ್ರ ಮತ್ತು ರಾಜ್ಯಗಳು 60-40 ಅನುಪಾತದಲ್ಲಿ ಭರಿಸ್ತವೆ. ಅಂದರೆ ಕೇಂದ್ರ ಸರ್ಕಾರ 60 ಅಂದರೆ 12,000 ರೂಪಾಯಿನಲ್ಲಿ 7,200 ಕೇಂದ್ರ ಸರ್ಕಾರ ಕೊಟ್ಟರೆ 40% 4,800 ರಾಜ್ಯ ಸರ್ಕಾರ ಕೊಡುತ್ತೆ. ಇನ್ನು ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 15,000 ನೀಡಲಾಗುತ್ತೆ. ಅದು ರಾಜ್ಯ ಸರ್ಕಾರ ಹೆಚ್ಚುವರೆಗೆ 3,000 ಅಂತೇಳಿ ನಿಗದಿಪಡಿಸಿ ಕೊಡ್ತಿರುವಂಥದ್ದು. ಅಂದರೆ ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂಥ ಮೊತ್ತ ಎಷ್ಟು ಅಂದರೆ 12,000. ಆ 12,000 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60-40 ಅನುಪಾತದಲ್ಲಿ ಭರಿಸ್ತವೆ. ಆದರೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚುವರಿ 3,000 ಹಾಕ್ಕೊಡುತ್ತೆ. ಒಟ್ಟು 15,000 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜೊತೆಗೆ ಗಿರಿಜನರಿಗೆ ವಿಶೇಷ ಘಟಕ ಯೋಜನೆ ಅಡಿನಲ್ಲಿ ಕೊಡಲಾಗ್ತಾ ಇದೆ. ಇನ್ನು
ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಪಡೆದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಲ್ಲಿಗೆ ಯಾವಾಗ 2022ಕ್ಕೆ ಮುಕ್ತಾಯ ಅಂದರೆ 20ಕ್ಕೆ ಅಂತೇಳಿ ಜಾರಿಗೆ ತಂದಿದೆ. ಅಂದರೆ ಸ್ವಚ್ಛ ಭಾರತ್ ಮಿಷನ್ 2 ಅಂತೇಳಿ ನಾವು ಜಾರಿಗೆ ತಂದಿದ್ದೀವಿ. ಇದರ ಅವಧಿ ಯಾವುದು ಅಂತ ಕೇಳ್ತಾನೆ. 2020-21ರಿಂದ 2024-25 ಅವಧಿಗೆ ಸ್ವಚ್ಛ ಭಾರತ್ 2 ಅಂತೇಳಿ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಈ ಹಳ್ಳಿಗಳಲ್ಲಿ ಬಹಿರ್ದೆಸೆ ಮುಕ್ತ ಸ್ಥಿತಿಯನ್ನು ಉಳಿಸಿಕೊಳ್ಳುವುದು ಮತ್ತು ಘನದ್ರವ ತ್ಯಾಜ್ಯವನ್ನು ನಿರ್ವಹಿಸುವುದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳನ್ನು ಬಳಸುವಂತೆ ಜನರನ್ನು ಉತ್ತೇಜಿಸುವಂಥದ್ದು ಈ ಒಂದು ಯೋಜನೆಯ ಆಶಯವಾಗಿದೆ. ಅಂದರೆ ಸ್ವಚ್ಛ ಭಾರತ್ 2 ಪ್ರೆಸೆಂಟ್ ಅನುಷ್ಠಾನದಲ್ಲಿರೋದು ಅದು 2020-21ಇಂದ 2024-25ಗೆ ಅನುಷ್ಠಾನದಲ್ಲಿರುತ್ತೆ. ಇನ್ನು ಹಳ್ಳಿಗಳಲ್ಲಿ ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದರ ಉದ್ದೇಶ. ಈ ಸ್ವಚ್ಛ ಭಾರತ್ ಅಭಿಯಾನ ಅನುಷ್ಠಾನಕ್ಕಾಗಿ ಕರ್ನಾಟಕಕ್ಕೆ ವಿಶೇಷ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಯಾವುದು ಅಂತಂದರೆ ಕೇಂದ್ರ ಸರ್ಕಾರ ಜಲಶಕ್ತಿ ಮಂತ್ರ ಅಥವಾ ಜಲಶಕ್ತಿ ಮಂತ್ರಾಲಯ ಅಥವಾ ಸಚಿವಾಲಯ ಆಯೋಜಿಸಿದ ಸುಜಲಂ 2 ಆಂದೋಲನದಲ್ಲಿ ಕರ್ನಾಟಕ ರಾಜ್ಯವು ಮೊದಲನೇ ಸ್ಥಾನವನ್ನು ಅಥವಾ ಮೊದಲ ಪ್ರಶಸ್ತಿಯನ್ನು ಪಡೆದಿದೆ. ಯಾವುದರಲ್ಲಿ? ಕೇಂದ್ರ ಸರ್ಕಾರದ ಜಲಶಕ್ತಿ ಮಂತ್ರಾಲಯ ಅಥವಾ ಸಚಿವಾಲಯವು ಆಯೋಜಿಸಿದ ಸುಜಲಂ 2 ಆಂದೋಲನದಲ್ಲಿ ಕರ್ನಾಟಕಕ್ಕೆ ಮೊದಲ ಪ್ರಶಸ್ತಿ ಅನ್ನುವಂಥದ್ದು ಸಂದಿದೆ. ಇನ್ನು ನೆಕ್ಸ್ಟು ಕೇಂದ್ರ ಸರ್ಕಾರದ ಜಲಶಕ್ತಿ ಮಂತ್ರಾಲಯ ಆಯೋಜಿಸಿದ ಸ್ವಚ್ಛತಾ ಈ ಸೇವಾ 2022 ಆಂದೋಲನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಪ್ರಶಸ್ತಿ ಬಂದಿದೆ. ಹಾಗೆಯೇ ರಾಷ್ಟ್ರದಲ್ಲಿ ಬಹಿರ್ದೆಸೆ ಮುಕ್ತ ಮಹತ್ವಾಕಾಂಕ್ಷಿ ಗ್ರಾಮಗಳ ಘೋಷಣೆಯಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನದಲ್ಲಿದೆ. ಇದು ಸ್ವಚ್ಛತೆಯ ನಿಟ್ಟಿನಿಂದ ಕರ್ನಾಟಕದ ಒಂದು ಪ್ರಗತಿಯನ್ನು ಅಥವಾ ಕರ್ನಾಟಕದ ಸಾಧನೆಗೆ ಒಂದು ಕೈಗನ್ನಡಿ ಅಂತೇಳಿ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟು ಗ್ರಾಮೀಣ ಮೂಲಸೌಕರ್ಯ ಅಂದರೆ ಗ್ರಾಮೀಣ ರಸ್ತೆ ಮೂಲಸೌಕರ್ಯ. ಅಲ್ಲಿ ನಾವು ಒಟ್ಟಾರೆ ಮೂಲಸೌಕರ್ಯ ನೋಡಿದ್ವಿ. ಇನ್ನು ಗ್ರಾಮೀಣ ರಸ್ತೆ ಮೂಲಸೌಕರ್ಯ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಅತ್ಯಗತ್ಯವಾಗಿರುವಂಥ ಒಂದು ಮೂಲಸೌಕರ್ಯ ಯಾವುದಂದರೆ ಈ ಗ್ರಾಮೀಣ ರಸ್ತೆ. ಈ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ 4 ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಯಾವುದು 4 ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ಮುಖ್ಯಮಂತ್ರಿ ಗ್ರಾಮ ಸಡಕ್ ಯೋಜನೆ, ಹಾಗೆಯೇ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ. ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತೇಳಿ ನಬಾರ್ಡ್ ಕ್ರಿಯೇಟ್ ಮಾಡಿದ್ದಿಲ್ಲ. ಈ ಫಂಡನ್ನು ಬಳಕೆ ಮಾಡ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ. ಅದರಲ್ಲಿ ಮೊದಲನೇ ಕಾರ್ಯಕ್ರಮ ಯಾವುದಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ. ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ. 2000 ಡಿಸೆಂಬರಲ್ಲೇ ಜಾರಿಗೆ ತರ್ತಾರೆ. ಇದರ ಉದ್ದೇಶ ಏನು ಅಂದರೆ ಸಾಮಾನ್ಯ ಪ್ರದೇಶದಲ್ಲಿ 500 ಜನಸಂಖ್ಯೆಯನ್ನು ಹೊಂದಿರುವಂತಹ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250 ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರತಿಯೊಂದು ಜನವಸತಿ ಪ್ರದೇಶಕ್ಕೆ ಸರ್ವ ಋತು ರಸ್ತೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿತ್ತು. ಅಂದರೆ ಇಲ್ಲಿ ಸಾಮಾನ್ಯ ರಸ್ತೆಗಳೆಲ್ಲ ಸರ್ವ ಋತು ರಸ್ತೆಗಳನ್ನು ಅಂದರೆ ವರ್ಷದ 365 ದಿನವೂ ಬಳಸುವಂಥ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. ಅದು ಸಾಮಾನ್ಯ ಪ್ರದೇಶ ಆಗಿದ್ದರೆ 500 ಜನಸಂಖ್ಯೆಯನ್ನು ಪರಿಗಣಿಸ್ತೀವಿ. ಇನ್ನು ಗುಡ್ಡಗಾಡು ಪ್ರದೇಶ ಆಗಿದ್ರೆ 250 ಜನಸಂಖ್ಯೆ ಇರುವಂಥ ಪ್ರತಿಯೊಂದು ಜನವಸತಿ ಸಮೂಹಕ್ಕೆ ರಸ್ತೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ. ಇವತ್ತು ಭಾರತದಲ್ಲಿ ಗಣನೀಯ ಪ್ರಮಾಣದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ರಸ್ತೆಗಳು ಲಭ್ಯ ಇದ್ದಾವೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಹಾಗಾದ್ರೆ ಇದನ್ನು 2000 ಜಾರಿಗೆ ತಂದಿವೆ ಅನ್ನಲ್ಲ, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮನ ರಾಜ್ಯ ಸರ್ಕಾರದ ಕಾರ್ಯಕ್ರಮನ? ಎಸ್, ಇದು ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ. ಆದರೆ ಈ ಒಂದು ಯೋಜನೆಯ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60-40 ಅನುಪಾತದಲ್ಲಿ ಭರಿಸ್ತವೆ. ಇದು ಜಾರಿಗೆ ಬಂದಾಗ 75-25 ಇತ್ತು. ಆದರೆ 14ನೇ ಹಣಕಾಸು ಆಯೋಗ ಶಿಫಾರಸು ಆದಮೇಲೆ ಈ ಫಂಡ್ ಎಲ್ಲ ಚೇಂಜ್ ಆಗಿದೆ. ಪ್ರಸ್ತುತ ನಾನು ಹೇಳ್ತಿರೋದು 60-40 ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೆಚ್ಚವನ್ನು ಭರಿಸ್ತವೆ. ಇನ್ನು ಇದ್ರ ಜೊತೆಗೆ ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ಲ, ಇದರಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಇನ್ನು ಮುಖ್ಯಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನದೊಂದಿಗೆ ಜಾರಿಗೊಳ್ತಾ ಇದೆ. ಇನ್ನು ನಬಾರ್ಡ್ ಅನ್ನುವಂಥದ್ದು ಎವೇರಿ ಅಂದರೆ ಪ್ರತಿ ವರ್ಷ ಇಷ್ಟಿಷ್ಟು ನಿಧಿ ಅಂತ ಕೊಡುತ್ತೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮಾಡೋಕ್ಕೆ. ಅದನ್ನು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತೇಳಿ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟು ನಾವು ನೋಡಿದ್ರೆ ಗ್ರಾಮೀಣ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅಥವಾ ನಿರುದ್ಯೋಗ ಅನ್ನುವಂಥದ್ದು ಪ್ರಮುಖ ಸಮಸ್ಯೆ ಅಲ್ವಾ. ಆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಫಸ್ಟ್ ಒನ್ ಯಾವುದಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ಅಭಿಯಾನ. ನೋಡಿ, 2 ರೀತಿ ಕಾರ್ಯಕ್ರಮಗಳಿದ್ದಾವೆ. ಒಂದು ಸ್ವ ಉದ್ಯೋಗ ಕಾರ್ಯಕ್ರಮ, ಮತ್ತೊಂದು ಕೂಲಿ ಆಧಾರಿತ ಕಾರ್ಯಕ್ರಮ. ಇಲ್ಲಿ ಫಸ್ಟ್ ಒನ್ ಸ್ವ ಉದ್ಯೋಗ ಕಾರ್ಯಕ್ರಮ. ಅದು ಯಾವುದು ಅಂದರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್
ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ, ಅಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ಅಭಿಯಾನ. ಈ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ಅಭಿಯಾನವನ್ನು ಯಾವಾಗ ಜಾರಿಗೆ ತಂದ್ವಿ ಅಂದರೆ 2011ರಲ್ಲಿ ಜಾರಿಗೆ ತಂದ್ವಿ. ಇದಕ್ಕಿಂತ ಮುಂಚೆ ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆ ಅಂತೇಳಿ 1999ರಲ್ಲಿ ಜಾರಿಗೆ ತಂದಿದ್ವಿ. ಆ ಒಂದು ಯೋಜನೆಯನ್ನು NRLM ಅಂತೇಳಿ ಪುನರ್ ನಾಮಕರಣವನ್ನು ಮಾಡಿ 2011ರಿಂದ ಜಾರಿಗೆ ತಂದ್ವಿ. ಇದನ್ನು ಆಜೀವಿಕಾ ಅಂತೇಳಿ ಕರಿತೀವಿ, ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಆಜೀವಿಕಾ ಅಂತ ಕರಿತೀವಿ. ಇನ್ನು 2014ರಲ್ಲಿ ಈ ಒಂದು ಯೋಜನೆಗೆ ದೀನ್ ದಯಾಳ್ ಉಪಾಧ್ಯಾಯರವರ ಹೆಸರನ್ನು ಸೇರಿಸುವ ಮೂಲಕ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಗುಂಪುಗಳನ್ನು ಸಂಯೋಜಿಸುವ ಮೂಲಕ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳನ್ನು ಅಥವಾ ಸ್ವಸಹಾಯ ಗುಂಪುಗಳನ್ನು ಸಂಯೋಜಿಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸು ನೆರವನ್ನು ನೀಡಿ ಸುಸ್ಥಿರ ಜೀವನ ನಡೆಸುವಂತೆ ನೆರವಾಗುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳನ್ನು ಈ ಸ್ವಸಹಾಯ ಸಂಘಗಳು, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನೀವು ಕರಿತೀರಲ್ಲ, ಅಂದರೆ ಸ್ತ್ರೀಶಕ್ತಿ ಸಂಘಗಳಿದಾರಲ್ಲ, ಆ ಸ್ತ್ರೀಶಕ್ತಿ ಸಂಘಗಳು ಅಥವಾ ಸ್ವಸಹಾಯ ಸಂಘಗಳ ಮೂಲಕ ಗ್ರಾಮೀಣ ಜನರನ್ನು ಸಂಘಟಿಸಿ ಆ ಗ್ರಾಮೀಣ ಜನರಿಗೆ ಹಣಕಾಸು ನೆರವನ್ನು ನೀಡೋದು. ಯಾವುದಕ್ಕೆ ಅಂತಂದರೆ ಸ್ವ ಉದ್ಯೋಗವನ್ನು ಕೈಗೊಳ್ಳಲು ಅಗತ್ಯವಂತ ಹಣಕಾಸು ನೆರವನ್ನು ಈ ಒಂದು ಯೋಜನೆಯ ಮೂಲಕ ನೀಡಲಾಗುತ್ತೆ. ಹಣಕಾಸು ನೆರವನ್ನು ಯಾವ ರೂಪದಲ್ಲಿ ಕೊಡ್ತಾರೆ ಅಂದರೆ ಬ್ಯಾಂಕುಗಳ ಸಾಲ ಮತ್ತು ಸರ್ಕಾರದ ಸಹಾಯಧನದ ಮೂಲಕ ಹಣಕಾಸು ನೆರವನ್ನು ನೀಡಲಾಗುತ್ತೆ. ಯಾರಿಗೆ ನೀಡಲಾಗುತ್ತೆ ಅಂದರೆ ಸ್ವ ಉದ್ಯೋಗವನ್ನು ಮಾಡಲಿಚ್ಛಿಸುವಂತಹ ವ್ಯಕ್ತಿಗಳಿಗೆ, ಅದರಲ್ಲೂ ಬಡತನ ರೇಖೆಗಿಂತ ಕೆಳಗಿರುವಂಥ ವ್ಯಕ್ತಿಗಳಿಗೆ ಬ್ಯಾಂಕುಗಳ ಸಾಲ ಮತ್ತು ಸರ್ಕಾರದ ಸಹಾಯಧನದ ಮೂಲಕ ಹಣಕಾಸು ನೆರವನ್ನು ನೀಡಲಾಗುತ್ತೆ. ಈ ಒಂದು ಯೋಜನೆ ಅನ್ನುವಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ. ಈ ಒಂದು ಯೋಜನೆಯ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60-40 ಅನುಪಾತದಲ್ಲಿ ಭರಿಸ್ತವೆ. ನೋಡಿ, ನಾನು ಹೇಳಿದ್ನಲ್ಲಿ 2014ರಲ್ಲಿ ಈ ಒಂದು ಯೋಜನೆಗೆ ದೀನ್ ದಯಾಳ್ ಉಪಾಧ್ಯಾಯ ಅಂತೇಳಿ ಹೆಸರನ್ನು ಸೇರಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತೇಳಿ ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್ ಯಾವುದು ಅಂತಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಅಂದರೆ ಅದು ಸ್ವ ಉದ್ಯೋಗ ಕಾರ್ಯಕ್ರಮ, ಆದರೆ ಇದು ಕೂಲಿ ಆಧಾರಿತ ಕಾರ್ಯಕ್ರಮ. ಅಂದರೆ ಭಾರತದಲ್ಲಿ ಜಾರಿಗೊಳ್ಳುತ್ತಿರುವಂತಹ ಬೃಹತ್ ಕೂಲಿ ಆಧಾರಿತ ಕಾರ್ಯಕ್ರಮ ಯಾವುದಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಕರಿತೀವಿ. ವಿಶ್ವಸಂಸ್ಥೆ ಜಾಗತಿಕವಾಗಿ ಅನುಷ್ಠಾನಗೊಳ್ಳುತ್ತಿರುವಂಥ ಅತ್ಯುತ್ತಮ ಕಾರ್ಯಕ್ರಮ ಅಂತೇಳಿ ಇದನ್ನು ಪ್ರಶಂಸೆ ಮಾಡಿದೆ. ಈ ಒಂದು ಯೋಜನೆಯನ್ನು 2006ರಲ್ಲಿ ನಾವು ಜಾರಿಗೆ ತರ್ತೀವಿ, 2006 ಫೆಬ್ರವರಿ 2ರಂದು. ಹಿಂದೆ ಅಸ್ತಿತ್ವದಲ್ಲಿರುತ್ತೆ ಯಾವ ಕಾರ್ಯಕ್ರಮ? ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಮತ್ತು ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಅಂತೇಳಿ 2 ಕಾರ್ಯಕ್ರಮಗಳು ಅಸ್ತಿತ್ವದಲ್ಲಿರ್ತವೆ. ಆ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಮತ್ತು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಇವೆರಡನ್ನು ವಿಲೀನಗೊಳಿಸುವ ಮೂಲಕ 2005ರಲ್ಲಿ ಒಂದು ಆ್ಯಕ್ಟ್ ಪಾಸ್ ಆಗುತ್ತೆ. ಯಾವುದು? NREGP ಆ್ಯಕ್ಟ್ ಪಾಸ್ ಆಗುತ್ತೆ. ಆ ಆ್ಯಕ್ಟ್ ಪಾಸ್ ಆಗಿದ್ದು 5ರಲ್ಲಿ, 2005 ಸೆಪ್ಟೆಂಬರ್ನಲ್ಲಿ ಕಾಯ್ದೆ ಪಾಸ್ ಆಗುತ್ತೆ. ಆ ಕಾಯ್ದೆ ಪ್ರಕಾರ ಕಾರ್ಯಕ್ರಮ 2006 ಫೆಬ್ರವರಿಯಿಂದ ಅನುಷ್ಠಾನಕ್ಕೆ ಬೀಳುತ್ತೆ. ಆ ಫೆಬ್ರವರಿನಲ್ಲಿ ಅನುಷ್ಠಾನಕ್ಕೆ ಬಂದಾಗ 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸ್ತವೆ. ಆದರೆ ಏಪ್ರಿಲ್ 1, 2008ರಿಂದ ರಾಷ್ಟ್ರಾದ್ಯಂತ ಎಲ್ಲ ಗ್ರಾಮೀಣ ಜಿಲ್ಲೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡ್ತೀವಿ. ಇನ್ನು 2009 ಅಕ್ಟೋಬರ್ 1ರಂದು ಈ ಒಂದು ಕಾರ್ಯಕ್ರಮಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಸೇರ್ಪಡೆ ಮಾಡುವ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತೇಳಿ ನಾವು ನಾಮಕರಣವನ್ನು ಮಾಡ್ತೇವೆ. ಅಂದರೆ ಪ್ರಸ್ತುತ ಜಾರಿಯಲ್ಲಿರುವಂತಹ ಕೂಲಿ ಆಧಾರಿತ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ನೋಂದಾಯಿತ ಕೃಷಿ ಕುಟುಂಬಕ್ಕೆ 1 ವರ್ಷದಲ್ಲಿ 100 ಮಾನವ ದಿನಗಳ ಉದ್ಯೋಗ ಅವಕಾಶವನ್ನು ಕಲ್ಪಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯ ಸ್ವತ್ತುಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಯೋಜನೆಯ ಆದ್ಯತೆಯಾಗಿದೆ ಅಂತೇಳಿ. ಅಂದರೆ ಈ ಒಂದು ಯೋಜನೆಯ ಈ ಒಂದು ಯೋಜನೆಯಲ್ಲಿ ವೇತನ ದರ ಅಂದರೆ ಕೂಲಿಯ ದರ ಅಂತೇಳಿ ನಿಗದಿಪಡಿಸ್ತವಲ್ಲ, 2011 ಇತ್ತಲ್ಲ, ಆ 2011ರವರೆಗೂ ವೇತನವನ್ನು ಯಾವ ಥರ ನಿಗದಿಪಡಿಸ್ತಿದ್ವಿ ಅಂದರೆ ರಾಷ್ಟ್ರಾದ್ಯಂತ ಒಂದೇ ರೀತಿಯ ವೇತನ ಇತ್ತು. ಆದರೆ ಪ್ರಸ್ತುತ ವೇತನ ರಾಷ್ಟ್ರಾದ್ಯಂತ ಒಂದೇ ವೇತನ ಇಲ್ಲ. ರಾಜ್ಯದಿಂದ ರಾಜ್ಯಕ್ಕೆ ವೇತನದಲ್ಲಿ ಏನಾಗಿದೆ? ವ್ಯತ್ಯಾಸ ಇದೆ. ಯಾವುದರ ಆಧಾರದ ಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಕೇಳಿದರೆ ಪ್ರಶ್ನೆ. ಅಂದರೆ MG ನರೇಗಾದ ವೇತನಗಳನ್ನು ನಿಗದಿಪಡಿಸಲಿಕ್ಕೆ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ನಾವು ಬಳಸ್ತೀವಿ. ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಈ MG ನರೇಗಾದ ವೇತನಗಳನ್ನು ನಿಗದಿಪಡಿಸಲಾಗುತ್ತೆ. ಅದು ರಾಜ್ಯದಿಂದ ರಾಜ್ಯಕ್ಕೆ ಏನಾಗಿದೆ? ವ್ಯತ್ಯಾಸ ಇದೆ. ರೀಸನ್ ಏನಂದರೆ ಜೀವನ ವೆಚ್ಚ ಇವತ್ತು
ಮತ್ತು ಬಿಹಾರಲ್ಲಿ, ಉತ್ತರ ಪ್ರದೇಶದಲ್ಲಿ ಕಡಿಮೆ ಇದ್ದರೆ ಕರ್ನಾಟಕದಲ್ಲಿ ಜೀವನ ವೆಚ್ಚ ಜಾಸ್ತಿ ಇದೆ, ಹರಿಯಾಣಲ್ಲಿ ಇನ್ನೂ ಜಾಸ್ತಿ ಇದೆ. ಈ ರೀತಿ ರಾಜ್ಯವಾರು ಜೀವನ ವೆಚ್ಚವನ್ನು ಪರಿಗಣಿಸಿ ವೇತನ ದರಗಳನ್ನು ನಿಗದಿಪಡಿಸಲಾಗ್ತಿದೆ. 2023-24ರಲ್ಲಿ ಘೋಷಣೆ ಮಾಡಿರುವಂತೆ ವೇತನ ದರ ಅತಿ ಹೆಚ್ಚು ಎಲ್ಲಿದೆ ಅಂದರೆ ಹರಿಯಾಣದಲ್ಲಿದೆ, 357 ಹರಿಯಾಣದಲ್ಲಿ ಹೈಯೆಸ್ಟ್ ಇದ್ದರೆ. ಇನ್ನು ಲೋಯೆಸ್ಟ್ ಎಲ್ಲಿದೆ ಅಂದರೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಲೋಯೆಸ್ಟ್ ಇದೆ, 221 ಇದೆ. ಇನ್ನು ಕರ್ನಾಟಕದಲ್ಲಿ ಎಷ್ಟು ವೇತನವನ್ನು ನಿಗದಿಪಡಿಸಿದ್ವಿ ಅಂದರೆ 316 ಇದೆ. ಓಕೆ, ಇನ್ನು ಈ ಒಂದು ಯೋಜನೆ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸುತ್ತಾ ರಾಜ್ಯ ಸರ್ಕಾರ ಭರಿಸುತ್ತೆ. ಅಂದರೆ ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ. 90% ಅನುದಾನವನ್ನು ಕೇಂದ್ರ ಸರ್ಕಾರ ಭರಿಸಿದ್ರೆ 10% ಅನುದಾನವನ್ನು ರಾಜ್ಯ ಸರ್ಕಾರ ಭರಿಸುತ್ತೆ. ಇನ್ನು ಈ ಒಂದು ಯೋಜನೆಯಲ್ಲಿ ನಿರ್ಮಾಣ ಮಾಡುವಂತಹ ಕಾಮಗಾರಿಗಳು ಶ್ರಮಸಾಂದ್ರ ಉದ್ಯೋಗಗಳಾಗಿರಬೇಕು. ಅಂದರೆ ಒಟ್ಟು ಹಂಚಿಕೆ ಆಗಿರುವ ಅನುದಾನದಲ್ಲಿ 60% ಕೂಲಿಯನ್ನು ಪಾವತಿಸುವ ಸಲುವಾಗಿ 40% ಸಾಮಗ್ರಿ ವೆಚ್ಚ ಅಂತೇಳಿ ಬಳಸಬೇಕಾಗಿರುತ್ತೆ. ಅಂದರೆ ಶ್ರಮಸಾಂದ್ರ ಉದ್ಯೋಗವನ್ನು ಅಥವಾ ಶ್ರಮಸಾಂದ್ರ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ನಿರ್ಮಾಣ ಅಂದರೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಅಂತೆ. ಇನ್ನು ಇದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅಂತರ್ಜಲ ಚೇತನ ಅಂತೇಳಿ ಒಂದು ಕಾರ್ಯಕ್ರಮನ ಜಾರಿಗೆ ತಂದಿದ್ದಾರೆ ಇತ್ತೀಚೆಗೆ. ಅಂತರ್ಜಲ ಚೇತನ ಯಾವುದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಈ ಅಂತರ್ಜಲ ಚೇತನ ಯೋಜನೆಯಲ್ಲಿ 65% ವೆಚ್ಚಗಳನ್ನು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ವೆಚ್ಚ ಮಾಡಬೇಕು ಅಂತೇಳಿ ಒಂದು ನಿಯಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಲಾಗಿದೆ. ಇಲ್ಲಿ ಅಂತರ್ಜಲ ಚೇತನ ಯೋಜನೆಯಲ್ಲಿ ಜಲನಯನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಮುಖ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ವೃದ್ಧಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಯಾವುದ್ರದ್ದು? ಅಂತರ್ಜಲ ಚೇತನ ಯೋಜನೆ. ಇತ್ತೀಚೆಗೆ ಅಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡಾಗಿದೆ. ಇಲ್ಲಿ ಅಂದರೆ ಅಂತರ್ಜಲ ಚೇತನ ಯೋಜನೆಯಲ್ಲಿ ಜನರ ಸಹಭಾಗಿತ್ವದೊಂದಿಗೆ ಸಮುದಾಯ ಮತ್ತು ವೈಯಕ್ತಿಕವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸಲಾಗುತ್ತೆ. ಅರಣ್ಯೀಕರಣ ಕಾರ್ಯಕ್ರಮಗಳನ್ನು, ಕೃಷಿ ಅರಣ್ಯಗಳನ್ನು, ತೋಟಗಾರಿಕೆಗಳ ಮೂಲಕ ಹಸಿರು ಪ್ರದೇಶನ ವಿಸ್ತರಿಸಲಾಗುತ್ತೆ. ಹಾಗೆಯೇ ಸಾಗುವಳಿ ಪ್ರದೇಶದಲ್ಲಿ ಮಣ್ಣಿನ ತೇವಾಂಶವನ್ನು ಹೆಚ್ಚಿಸುವಂತಹ, ಸವಕಳಿಯನ್ನು ನಿಯಂತ್ರಿಸುವಂತಹ ಮತ್ತು ಫಲವತ್ತತೆಯನ್ನು ಉತ್ತೇಜಿಸುವಂತಹ ಕ್ರಮಗಳಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಓಕೆ, ಯಾವುದರಲ್ಲಿ? ಅಂತರ್ಜಲ ಚೇತನ ಯೋಜನೆಯಲ್ಲಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಜೀವನೋಪಾಯ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕದಲ್ಲಿ NRLM ಅಂತ ಇದೆಯಲ್ಲ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ. ಆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಇದೆ. ಅಂದರೆ ಗ್ರಾಮೀಣ ಕೇಂದ್ರದಲ್ಲಿ ಜಾರಿಗೊಳಿಸಿರುವಂತಹ ಆಜೀವಿಕ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ಏನಂತ ಮಾಡಿದ್ವಿ? ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಮಾಡಿದಲ್ಲಿ 2011ರಲ್ಲಿ. ಆ ಒಂದು ಯೋಜನೆಯನ್ನು ಕರ್ನಾಟಕದಲ್ಲಿ ಏನಂತ ಸಂಜೀವಿನಿ ಯೋಜನೆ ಅನ್ನುವಂಥ ಹೆಸರಿನೊಂದಿಗೆ 2011ರಿಂದ ನಾವು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಇದರ ಉದ್ದೇಶ ಕರ್ನಾಟಕದಲ್ಲಿ ಸ್ವಉದ್ಯೋಗನ ಉತ್ತೇಜಿಸುವಂಥದ್ದು. ಇನ್ನು ಲಾಸ್ಟ್ ಒನ್ನು ಕರ್ನಾಟಕದ ಆಡಳಿತ, ಅದರಲ್ಲೂ ಗ್ರಾಮೀಣ ಆಡಳಿತ ಅಂತ ನಾವು ನೋಡ್ತೀವಿ. ಅಂದರೆ 73ನೇ ತಿದ್ದುಪಡಿನ ಅಳವಡಿಸಿಕೊಳ್ಳುವ ಮೂಲಕ ಪಂಚಾಯತ್ ರಾಜ್ ಕಾಯ್ದೆನ ಜಾರಿಗೊಳಿಸಿದಂಥ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ಸ್ಥಾಪಿಸುವ ಮೂಲಕ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತೇಳಿ 3 ಹಂತಗಳ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರಚನೆ ಮಾಡಿದ್ದೇವೆ. ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳು ಪರಿಣಾಮಕಾರಿ ಕಾರ್ಯನಿರ್ವಹಿಸುವ ಸಲುವಾಗಿ ಇವುಗಳಿಗೆ ಕಾರ್ಯಕ್ರಮಗಳ ಕೈಗೊಳ್ಳಲು 8,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂಥ ಗ್ರಾಮ ಪಂಚಾಯತಿಗೆ ಅನುದಾನ ಅಂತೇಳಿ 10 ಲಕ್ಷದಿಂದ ಅಂದರೆ 10 ಲಕ್ಷ ಅಂತ ಕೊಡ್ತೀವಿ. 8,000ಕ್ಕಿಂತ ಜಾಸ್ತಿ ಏನಾದರೂ ಜನಸಂಖ್ಯೆ ಇತ್ತು ಅಂದರೆ ಹೆಚ್ಚಿದ ಜನಸಂಖ್ಯೆ ಇರುವಂಥ ಗ್ರಾಮ ಪಂಚಾಯತಿಗೆ ಪ್ರತಿ 1,000 ಜನಸಂಖ್ಯೆ 1 ಲಕ್ಷನ ಎಕ್ಸ್ಟ್ರಾ ಕೊಡ್ತೀವಿ. 5,000 ಅಂದರೆ ಒಟ್ಟು ಜನಸಂಖ್ಯೆ 8,000ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಎಷ್ಟು? 10 ಲಕ್ಷನ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದರೆ ಏನು 1,000 ಜಾಸ್ತಿ ಇರುತ್ತಲ್ಲ, ಅದಕ್ಕೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತಾ ಇರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಒನ್ನು ಗ್ರಾಮ ಪಂಚಾಯತಿಗಳು ಕಟ್ಟಡ ಮತ್ತು ಭೂಮಿಯ ಮೇಲೆ ತೆರಿಗೆಗಳನ್ನು ವಿಧಿಸಿ, ನೀರಿನ ದರಗಳನ್ನು ವಿಧಿಸಿ, ಮನರಂಜನಾ ತೆರಿಗೆನ ವಿಧಿಸಿ, ವಾಹನ ತೆರಿಗೆಗಳನ್ನು ವಿಧಿಸಿ ಮತ್ತು ಸಂಗ್ರಹಣೆ ಮಾಡಿ ಅವುಗಳ ಜೊತೆಗೆ ಮಾರುಕಟ್ಟೆ ಪ್ರದೇಶದಲ್ಲಿ ಶುಲ್ಕಗಳನ್ನು ವಿಧಿಸ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಶುಲ್ಕವನ್ನು ವಿಧಿಸ್ಬೋದು, ಜಾನುವಾರುಗಳ ಮೇಲೆ ಶುಲ್ಕವನ್ನು ವಿಧಿಸ್ಬೋದು. ಯಾವುವು? ಗ್ರಾಮ ಪಂಚಾಯತಿಗಳು. ಆ ಮೂಲಕ ತಮ್ಮ ಸ್ವಂತ ಸಂಪನ್ಮೂಲಗಳನ್ನು ತಾವೇ ಸಂಗ್ರಹಿಸ್ಬೋದು ಗ್ರಾಮ ಪಂಚಾಯತಿ. ಇನ್ನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವುಗಳನ್ನು ನಾವು ನೋಡಿದ್ರೆ ಅವು ಸಹ ಆಸ್ತಿ ಬಳಕೆ ಮೇಲೆ ಶುಲ್ಕವನ್ನು ವಿಧಿಸ್ಬೋದು ಮತ್ತು ಅನುಮತಿನ ನೀಡ್ಬೋದು. ಆದರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ತೆರಿಗೆಯನ್ನು ವಿಧಿಸುವಂಥ ಅಧಿಕಾರ ಇಲ್ಲ. ಆದರೆ ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನು ವಿಧಿಸುವಂಥ ಅಧಿಕಾರ ಇದೆ. ಇನ್ನು ಲಾಸ್ಟ್ ಒನ್ ಇಲ್ಲಿ ಕರ್ನಾಟಕ ರಾಜ್ಯ ವಿಕೇಂದ್ರೀಕೃತ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಂತ ರಚನೆಯಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ
1993ರ ಪ್ರಕರಣ 310B ಪ್ರಕಾರ ಇದನ್ನು ರಚನೆ ಮಾಡಲಾಗಿದೆ. 2016ರ ತಿದ್ದುಪಡಿ ಮೂಲಕ ಇದನ್ನು ರಚನೆ ಮಾಡಿದ್ವಿ. ಇದರ ಅಧ್ಯಕ್ಷರು ಯಾರಿರ್ತಾರೆ ಅಂತ ನಮ್ಗೆ ಕೇಳ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಓಕೆ, ಇದಿಷ್ಟು ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಒಳಗೊಂಡಿರುವಂಥ ಪ್ರಮುಖ ವಸ್ತು ವಿಷಯಗಳು. ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.